ವಿಶೇಷ ಪರಿಚಯ ಹಾಗೂ ನಿಮ್ಮ ಸ್ವಪರಿಚಯ ನಮ್ಮ ವೀಕ್ಷಕರಿಗೆ. ನಮಸ್ಕಾರ. ನಾವು ಮಂಜುನಾಥ್ ಮೇಟಿ ಅಂತೇಳಿ ಪಂಚಾಯತ್ ಗ್ರಾಮ ಪಂಚಾಯತ್ ಮುಷಿಗರಲ್ಲಿ ಸುಮಾರು 3 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್, ಈಗ ನಿಮ್ಮ ಪಂಚಾಯತಿ ಒಂದು ವ್ಯಾಪ್ತಿ ಬಂದ್ರೆ ಒಂದು ತನ್ನದಂತ ಒಂದು ವಿಶೇಷತೆ ಮತ್ತು ಇತಿಹಾಸ ಕೂಡ ಇದ್ದೇ ಇರಬಹುದು. ಗ್ರಾಮೀಣ ಭಾಗ ಅಂತಂದ್ರೆ ತನ್ನದೇ ಆದಂತ ಒಂದು ಹಾವಭಾವದಲ್ಲಿ ಇರುತ್ತೆ. ಈ ಒಂದು ಭಾಗದ ವಿಚಾರಗಳಲ್ಲಿ ಬಂದ್ರೆ ಈಗ ಧಾರ್ಮಿಕತೆ ಆಗಿರ್ಬೋದು, ಕೃಷಿ ವಾತಾವರಣದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಯಾವ ರೀತಿ ಪರಿಚಯ ಮಾಡ್ಕೊಡ್ತೀವಿ, ಇನ್ಕ್ಲೂಡ್ ಶಿಕ್ಷಣ ಒಂದು ಕ್ಷೇತ್ರದ ಕುರಿತಂತೆ. ಈಗ ಮೊದಲನೇದಾಗಿ ಕೃಷಿ ವಿಷಯಕ್ಕೆ ಬಂದರೆ, ಇಲ್ಲಿ ಒಟ್ಟು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ 4 ಹಳ್ಳಿಗಳು ಬರ್ತಾವೆ. ಒಂದು ಮುಷಿಗೇರಿ, ಚಿಕ್ಕಳಗುಂಡಿ, ಆಮೇಲೆ ನೆಲ್ಲೂರು, ಪ್ಯಾಟಿ ಅಂತೇಳಿ. ಆಮೇಲೆ ಎಲ್ಲ ವರ್ಗದ ಜನರು ಕೂಡ ಆಲ್ಮೋಸ್ಟ್ ಒಂದು 60-70% ಕೃಷಿಯನ್ನೇ ಅವಲಂಬಿಸ್ತಾರೆ. ಆಮೇಲೆ ನೀರಾವರಿ ಪ್ರದೇಶ, ನೀರಾವರಿ ಇದೆ. ಆಮೇಲೆ ಶೇಂಗಾ, ಮೆಕ್ಕೆಜೋಳ ಅವನ್ನೆಲ್ಲ ಬೆಳಿತಾರೆ, ಚೆನ್ನಾಗಿ ಫಸಲು ತೆಗಿತಾರೆ. ಆಮೇಲೆ ಧಾರ್ಮಿಕವಾಗಿ ಬಂದರೆ ಇಲ್ಲಿ ವಿಶೇಷವಾಗಿ ಶರಣಬಸವೇಶ್ವರ ದೇವಸ್ಥಾನ ಅಂತಿದೆ. ಆಮೇಲೆ ಸಕ್ರಪ್ಪಜ್ಜಂದ ಇಟಗಿ ಭೀಮಾಂಬಿಕಾ ದೇವಿಯ ಒಂದು ತಮ್ಮವರಾಗಿರ್ತಕ್ಕಂಥ ಸಕ್ರಪ್ಪಜ್ಜನವರು ಅಲ್ಲೇ ಏನು ಪ್ಯಾಟಿ ಗ್ರಾಮದಲ್ಲಿ ಅಲ್ಲಿ ಇಟ್ಕೊಂಡು ಅದು ಫೇಮಸ್ ದೇವಸ್ಥಾನ, ಅದು ಪ್ರಸಿದ್ಧವಾದ ದೇವಸ್ಥಾನ ಇದೆ. ಆಮೇಲೆ ನೆಲ್ಲೂರು ಬಂದ್ಬಿಟ್ಟು ಅದು ಕೂಡ ಸ್ವಲ್ಪ ಎಲ್ಲ ಸರ್ವ ಜನಾಂಗದವರು ಕೂಡ ಅಲ್ಲಿ ಒಳ್ಳೆ ರೀತಿಯಿಂದ ಇದನ್ನು ಮಾಡ್ತಾರೆ. ಅದೇ ರೀತಿ ಚಿಕ್ಕಳಗುಂಡಿಲಿ ಧಾರ್ಮಿಕವಾಗಿ ಕೂಡ ಇದೆ. ಸರ್, ಈಗ ನಿಮ್ಮ ಪಂಚಾಯತಿ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗಿದೆ? ಸೊ ವಿದ್ಯಾರ್ಥಿಗಳಿಗೆ ಮತ್ತೆ ಶಾಲೆಗಳ ವ್ಯವಸ್ಥೆ ಯಾವ ಒಂದು ಯೋಜನೆಯಲ್ಲಿ ಇಲ್ಲಿ ಮುಷಿಗೆರೆಯಲ್ಲಿ ಒಟ್ಟು ಎಲ್ಲ 4 ಹಳ್ಳಿಗಳು ಸೇರಿ 5 ಪ್ರಾಥಮಿಕ ಶಾಲೆಗಳಿದ್ದಾವೆ. ಆಮೇಲೆ ಒಂದು ಪ್ರೌಢಶಾಲೆ ಇದೆ 4 ಹಳ್ಳಿ ನಡುವೆ. ಆಮೇಲೆ ನೆಲ್ಲೂರಲ್ಲಿ ಒಂದು ಪ್ರೌಢಶಾಲೆ ಇದೆ. ಆಮೇಲೆ ಒಂದು ಕಾಲೇಜ್ ಇದೆ. PU ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಮೇತ ಇದೆ. ಒಳ್ಳೆಯ ಶಿಕ್ಷಣ ಇದೆ ಇಲ್ಲಿ. ಆಮೇಲೆ ಪರ್ಸೆಂಟೇಜ್ ಫಲಿತಾಂಶನೂ ಕೂಡ 100ಕ್ಕೆ 100ರಷ್ಟು ತೆಗಿತಾ ಇದ್ದಾರೆ. ಚೆನ್ನಾಗಿ ಇದನ್ನು ಮಾಡ್ತಾರೆ ಇಲ್ಲಿ. ಆಮೇಲೆ ಪ್ರೈವೇಟೈಸ್ ಸ್ಕೂಲ್ಸ್ನು ಅದಾವ್ರಿ ಇಲ್ಲಿ. ಒಳ್ಳೆ ರೀತಿಯಿಂದ ಶಿಕ್ಷಣವಂತರ ಅದಾರ. ಓಕೆ ಸರ್, ಈಗ ನೀವು ಪಂಚಾಯತಿ ಕಡೆಯಿಂದ ಕೆಲವೊಂದಿಷ್ಟು ಪ್ರೋತ್ಸಾಹ ಅಂತ ಒಂದು ನಿಟ್ಟಿನಲ್ಲಿ ಆಕ್ಟಿವಿಟೀಸ್ ಗಳನ್ನ ಮಾಡಿಸ್ತಾ ಇರ್ತೀವಿ. ಜೊತೆಗೆ ಪ್ರೋತ್ಸಾಹ ಅಂತಕ್ಕಂಥ ಕೂಡ ಕೊಡ್ತೀರಿ. ಯಾವ ರೀತಿ ಯಾವ ಒಂದು ಅನುದಾನ ಬಳಸ್ಕೊಂಡು ತಾವು ಇದು ಮಾಡ್ತೀರಿ? ಆಕ್ಚುಲಿ ಇದನ್ನ ಕೆಲವೊಂದಿಷ್ಟು ಜನರು ಕೂಡ ಗೊಂದಲನೂ ಕೂಡ ಇದೆ. ಸೊ ನಾವು ಯಾವ ಅಂದ್ರೆ ನಾವು ಒಂದು ವಿದ್ಯಾರ್ಥಿಯಾಗಿ ಏನ್ ಕೇಳಬೇಕು, ಯಾವ ರೀತಿ ಸಿಗುತ್ತೆ ಅನ್ನೋದು ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಗೊತ್ತಿರಂಗಿಲ್ಲ. ಅಂತ ಒಂದು ನಿಟ್ಟಿನಲ್ಲಿ ಏನ್ ಮಾತಾಡ್ತೀವಿ? ಇಲ್ಲ, ನಾವು ಹಾಗಂತೇಳಿ ಪ್ರತಿ ವರ್ಷನೂ ಕೂಡ ವಾರ್ಷಿಕವಾಗಿ ಒಂದು ಮಕ್ಕಳ ಗ್ರಾಮ ಸಭೆಯನ್ನು ಕೂಡ ಆಯೋಜನೆ ಮಾಡಿರ್ತೀವಿ. ಪ್ರೌಢಶಾಲೆಯಲ್ಲಿ ಆಗಿರ್ಬೋದು, ಪ್ರಾಥಮಿಕ ಶಾಲೆಯಲ್ಲಿ ಜನರನ್ನು ಕೂಡಿಸ್ಕೊಂಡು ಎಲ್ಲ ಒಂದು ಮಕ್ಕಳ ಸಮ್ಮುಖದಲ್ಲಿ ಮಾಡಿರ್ತೀವಿ. ಅವಾಗ ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳ ಕುರಿತು ಚರ್ಚಿಸ್ತೇವೆ. ಚರ್ಚಿಸಿ ಅಲ್ಲಿ ಏನು ಸಮಸ್ಯೆ ನಾವು ಬಗೆಹರಿಸ್ಬೇಕಂತ ಕಂಡುಕೊಂಡು ಆ ನಿಟ್ಟಿನೊಳಗೆ ನಾವು ಮುಂದಿನ ಕೆಲಸ ಕಾರ್ಯಗಳನ್ನ ಅವ್ರಿಗೆ ಸಿಗ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಕುರಿತು ನಾವು ಹೇಳ್ತಾ ಇರೋದು. ಅದೇ ರೀತಿ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಏನಾದರೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಫೀಸ್ ಸಂಬಂಧಪಟ್ಟಂಗೆ ಈಗ ನಮ್ಮ 25% ಅನುದಾನದಲ್ಲಿ SC/ST ಜನಾಂಗದವ್ರಿಗೆ ಅವ್ರಿಗೆ ಕೂಡ ನಾವು 25% ಅನುದಾನದಲ್ಲಿ ಎಲ್ಲ ಎಷ್ಟು ಮಕ್ಕಳು ಅರ್ಜಿ ಸಲ್ಲಿಸಿರ್ತಾರೆ ಅವ್ರಿಗೆ ಹಂತ ಹಂತವಾಗಿ ಎಲ್ಲರಿಗೂ ಅನುದಾನ ವಿನಿಯೋಗ ಮಾಡ್ತಾ ಬರ್ತಾ ಇರ್ತೀವಿ. ಪ್ರತಿ ವರ್ಷನೂ ಇದು ಮಾಡ್ತಾ ಇರ್ತೀವಿ. ಯಾರಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಿರೋದಿಲ್ಲ, ಆಮೇಲೆ ಯಾರು ಫೀಸ್ ಕಟ್ಟಿ ಅದನ್ನ ಬಿಲ್ಸ್ ನಮ್ಮ ನಿಯಮಾನುಸಾರ ಏನಿರ್ತೈತೆ ಅದ್ರ ಪ್ರಕಾರ ನಾವು ಅವ್ರಿಗೆ ಭರ್ನಾ ಮಾಡ್ತಿರ್ತೀವಿ. ಸರಿ, ಇವೆಲ್ಲವನ್ನು ಕೂಡ ಒಂದು ಮೂಲಭೂತ ಸೌಕರ್ಯ ನೀಡತಕ್ಕಂಥ ಹಂತದಲ್ಲಿ ಕೆಲವೊಂದಿಷ್ಟು ಸಮಸ್ಯೆ ಸವಾಲುಗಳನ್ನ ತಂದು ಬರ್ತಾರೆ ಜನರು. ಇವತ್ತು ಯಾವುದೇ ಒಂದು ಕಾಮಗಾರಿಗಳ ಅಭಿವೃದ್ಧಿ ಆಗ್ಬೇಕಾಗಿದ್ದಲ್ಲಿ ಅಪೋಸಿಷನ್ ಆಗ್ತಕ್ಕಂಥದ್ದಾಗಿರ್ಬೋದು, ಸ್ವಚ್ಛತೆಗೂ ಕೂಡ ಸರಿಯಾದ ನಿಟ್ಟಿನಲ್ಲಿ ಸಹಕರಿಸ್ತಾ ಇರ್ಬೋದಾಗಿರ್ಬೋದು, ಇನ್ನು ಕಂದಾಯನೂ ಕೂಡ ಪಾವತಿ ಮಾಡ್ತಕ್ಕಂಥದ್ದು ಕೂಡ ಇದರಲ್ಲಿ ವಿಳಂಬ, ಹೀಗೆ ಕೂಡ ಸವಾಲುಗಳನ್ನ ಎದುರಿಸ್ತಾ ಇರ್ತೀವಿ. ಈ ಒಂದು ಸವಾಲಿನ ವಿಚಾರದಲ್ಲಿ ಬಂದ್ರೆ ಯಾವ ರೀತಿ ಬದಲಾವಣೆ ಅಂತ ತರೋದಕ್ಕೆ ತಾವು ಪ್ರಯತ್ನ ಮಾಡ್ತಾ ಇದ್ರಿ ನಿಮ್ಮ ಪಂಚಾಯಿತಿಯಲ್ಲಿ? ಈಗ ಕಂದಾಯ ಅಂತ ಬಂದು ಈಗ ನಮ್ದು ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತಿಯ ಮೂಲ ಆಧಾರನೇ ನಮ್ಮ ಸ್ವಂತ ಸಂಪನ್ಮೂಲ. ನಾವು ಸ್ವಂತ ಸಂಪನ್ಮೂಲವನ್ನು ಯಾವ ರೀತಿಯ ಕ್ರೋಢೀಕರಣ ಮಾಡ್ತೇವೆ ಆ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಉನ್ನತ ಮಟ್ಟದಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಆ ದಿಶೆ ಒಳಗೆ ನಾವು ಪ್ರತಿ ವರ್ಷದ ಮೊದಲು ಅಂದ್ರೆ ಏಪ್ರಿಲ್ 1 ಇಂದ ಹಿಡ್ಕೊಂಡು ನಾವು ಮಂತ್ಲಿ ಇಷ್ಟು ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಬೇಕಂತ ಒಂದು ರೂಪರೇಷೆಯನ್ನ ಹಾಕೊಂತೀವಿ. ಅಂದ್ರೆ ನಮ್ದು ಟೋಟಲ್ ಒಂದು 20 ಲಕ್ಷ ಇದೆ. 20 ಲಕ್ಷ ಕರೆಂಟ್ ಡಿಮ್ಯಾಂಡ್ ಇದೆ ಅಂದ್ರೆ ನಾವು ಅದಕ್ಕೆ ಒಂದು ತಿಂಗಳಿಗೆ ಎಷ್ಟು ನಾವು ವಸೂಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬಿಲ್ ಕಲೆಕ್ಟರ್ಗೆ ನಾವು ಅದನ್ನ ರೂಪರೇಷೆಯನ್ನು ಹಾಕೊಂಡು ಅಂದ್ರೆ ಒಂದು ಟೈಮ್ ಟೇಬಲ್ ಈ ತಿಂಗಳು ನೀವು ಇಷ್ಟು ಮಾಡಲೇಬೇಕು ಅಂತೇಳಿ ಒಂದು
ಇದ್ರ ಮೂಲಕ ಅವ್ರಿಗೆ ತಿಳಿಸಿ ನಾವೆಲ್ಲರೂ ಕೂಡ್ಕೊಂಡು ಕರ ವಸೂಲಿಯನ್ನು ಮಾಡ್ತಾ ಇರ್ತೀವಿ. ಆದ್ರೆ ಜನರು ನಿರೀಕ್ಷೆಗೆ ತಕ್ಕಂಗ ಈಗ ಅವರಲ್ಲಿ ಕೈಯಲ್ಲಿ ಅಮೌಂಟ್ ದುಡ್ಡು ಇರುವುದಿಲ್ಲ. ಆಮೇಲೆ ಈಗ ಅವ್ರ ಫಸಲ್ ಬಂದಾಗ ಕಟ್ತೀವಿ ಅಂತ ಹೇಳಿ ಕಳಿಸ್ತಿರ್ತಾರ. ಯಾವ ಬೆಳೆ ಬಂದಾಗ ಆತು. ನಾವು ಆ ಸೀಸನ್ ವೈಸ್ ನೋಡ್ಕೊಂಡು ಅವ್ರ ಮನೆಗೆ ಭೇಟಿ ಮಾಡಿ ಕರ ವಸೂಲಿನ ಮಾಡ್ತೀವಿ. ಸರ್, ಇದ್ರ ಜೊತೆಗೆ ಕೆಲವೊಂದಿಷ್ಟು ಡೆವಲಪ್‌ಮೆಂಟ್ ವಿಚಾರ ಮತ್ತೆ ಈಗ ಜನರಿಗೆ ಸೌಕರ್ಯಗಳನ್ನ ಕೊಡ್ತಕ್ಕಂತ ಒಂದು ವಿಚಾರದಲ್ಲಿ ಬಂದ್ರೆ, ಈಗ 15ನೇ ಹಣಕಾಸು ಇಲ್ಲ ಅಂತ ಹ್ಮ್. ಅನ್ನೋದು ಕೂಡ ಯಾಕಂದ್ರೆ ಈಗ ಚುನಾವಣೆ ಇಲ್ದೇನೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂತ ಒಂದು ಪ್ರಸಂಗಗಳು ಪಂಚಾಯತಿಗೆ ಬಂದಿದೆ. ಹೌದು. ಈ ಹಣಕಾಸು ನಿರ್ವಹಣೆ ಹೇಗ್ ಮಾಡ್ಕೊತಾ ಇದ್ರಿ? ಈಗ ಜನರ ಬೇಡಿಕೆ ಇಟ್ಟಿರ್ತಕ್ಕಂತ ಒಂದು ಸೌಲಭ್ಯಗಳಂತಂದ್ರೆ ಏನು? ಇವಾಗ ಕಳೆದ ಆಡಳಿತ ಮಂಡಳಿ ಈಗ ಅವಧಿ ಆ, ಈಗ ಬರುವ ಹೋದ ಫೆಬ್ರವರಿಲಿ ಮುಕ್ತಾಯಗೊಂಡಿದೆ. ಹ್ಮ್. ಹಾಗಾಗಿ ಈಗ ಅವರು 25-26ನೇ ಸಾಲಿಂದು 15ನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಯನ್ನ ರೂಪಿಸಿ ಆಮೇಲೆ ಕ್ರಿಯಾ ಯೋಜನೆಯನ್ನ ಅನುಮೋದನೆ ಮಾಡಿಟ್ಟು ಹೋದ್ರು. ಬಟ್ ಇಲ್ಲಿವರೆಗೂ ಕೂಡ ಅದು ಅನುದಾನ ರಾಜ್ಯ ಸರ್ಕಾರದಿಂದ ಬಂದಿಲ್ಲ. ಅದು ಬರ್ತೈತಿ ಅಂತ ನಿರೀಕ್ಷೆ ಒಳಗದೀವಿ. ಬಂದ್ರು ಸ್ವಲ್ಪ ಗ್ರಾಮ ಪಂಚಾಯತಿ ನಡೆಸಲಿಕ್ಕೆ ಅನುಕೂಲ. ಯಾಕಂದ್ರೆ ನಮ್ಮ ಮೂಲ ಆಧಾರನೇ 15ನೇ ಹಣಕಾಸು ಯೋಜನೆ. ಪ್ರತಿಯೊಂದು ಕುಡಿ ನೀರಾಗಿರ್ಬೋದು, ಆಮೇಲೆ ನೈರ್ಮಲೀಕರಣ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಅದರೇ ನೆನೆಸ್ಕೊಂಡೆ ನಮ್ಮ ಗ್ರಾಮ ಪಂಚಾಯತಿ ನಡೆಸ್ತಾ ಇರ್ತೀವಿ. ಎಲ್ಲ ಇಡೀ ನಮ್ಮ ಆಲ್ ಓವರ್ ಸ್ಟೇಟ್ ಗ್ರಾಮ ಪಂಚಾಯತಿ. ಬೇರೆ ಅನುದಾನ ನಮಗೆ ಇಲ್ಲ 2 ಬಿಟ್ರೆ. ಹಿಂಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಸರಿ, ಈ ಒಂದು ಕೊರತೆ ಎಲ್ಲ ಬಂದ್ರೆ ಈಗ ಎಲ್ಲವನ್ನೂ ಕೂಡ ಕಂದಾಯದಲ್ಲೇ ನಾವು ಮ್ಯಾನೇಜ್ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ಅವಾಗ್ಲೇ ಹೇಳಿದ್ರೆ ಆದಾಯ ಸಂಪನ್ಮೂಲ ಕ್ರೋಢೀಕರಣ ಮತ್ತೆ ಆದಾಯ ಹೆಚ್ಚಿಸ್ತಕ್ಕಂಥ ಕೆಲಸಗಳನ್ನ ಕೂಡ ಮಾಡ್ತೀವಿ ಅಂತ ಹೇಳಿ. ಅದು ಆ ಕೆಲಸಗಳನ್ನ ಹೇಗ್ ಮಾಡ್ತೀರಿ? ಜೊತೆಗೆ ಅದ್ರಲ್ಲಿ ಕಾರ್ಮಿಕರಿಗೂ ಕೂಡ ಸಂಬಳವನ್ನ ಇಂತಿಷ್ಟು ಕೊಡ್ಬೇಕು ಮತ್ತೆ ಈಗ ಮ್ಯಾನೇಜ್ ಕೂಡ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಾವು ಇದ್ ಮಾಡ್ಕೊಳ್ತೀರಲ್ಲ, ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಕೊಳ್ತೀರಿ? ಕಾರ್ಮಿಕರಂದ್ರೆ ಈಗ ಸ್ವಚ್ಛತೆ ಪೌರ ಕಾರ್ಮಿಕರು. ಇಲ್ಲ ಅವ್ರಿಗೆ ಅನುದಾನ ಬೇರೆ ಬರುತ್ತೆ ಸಿಬ್ಬಂದಿ ವೇತನಕ್ಕೆ. ರಾಜ್ಯ ಸರ್ಕಾರದಿಂದ ಅನುಮೋದನೆ ಆಗಿರ್ತಕ್ಕಂಥ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಅವ್ರಿಗೆ ಸಂಬಳನ ಹಾಕ್ತಾರೆ, ಅನುದಾನ ಹಾಕಿರ್ತಾರೆ. ಅದನ್ನ ಬಿಟ್ರೆ ಉಳ್ಕೆದ್ದ ಎಲ್ಲ ಕೆಲವೊಂದ್ ಕಡೆ ಕೆಲವೊಂದಿಷ್ಟು ಏನ್ ಗುತ್ತಿಗೆ ಆಧಾರದ ಕೂಡ ಇಲ್ಲ. ನಾವು ಆ ರೀತಿ ಯಾವುದೇ ಸಿಬ್ಬಂದಿನ ಇಲ್ಲಿ ತಗೊಂಡಿಲ್ಲ. ಹಿಂಗಾಗಿ ನಮ್ಗೆ ಅದ ಈಗ ಸಿಬ್ಬಂದಿ ತಗೊಳ್ಳಿ ಪ್ರಯೋಜನ ಇಲ್ಲ. ಆಮೇಲೆ ಎಲ್ಲಾ ಈ ಜಿಲ್ಲಾ ಪಂಚಾಯತ್ ಹಂತದೊಳಗೆ ಇರೋದ್ರಿಂದ ಜಿಲ್ಲಾ ಪಂಚಾಯತ್ ಹಂತದಿಂದಲೇ ನೇಮಕಾತಿ ಮಾಡಿ ಅನುಮೋದನೆಗೊಂಡ ಸಿಬ್ಬಂದಿಗಳು ಮಾತ್ರ ನಾವಿಲ್ಲಿ ಇದನ್ನ ಮಾಡ್ತಾ ಇರ್ತೀವಿ. ಈಗ ನೀವು ಪಿಡಿಯವರಾಗಿ ಈ ಒಂದು ಪಂಚಾಯತಿ ಒಂದು ಭಾಗದಲ್ಲಿ ನಾನು ಈ ರೀತಿ ಕೆಲಸಗಳನ್ನ ಮಾಡಿದ್ದೀವಿ, ಈ ರೀತಿ ಕೆಲಸಗಳಿಂದ ನನಗೊಂದು ಸ್ವಲ್ಪ ಸಮಾಧಾನ ಇದೆ, ಜನ ಕೂಡ ಅನುಕೂಲತೆ ಆಗಿದೆ ಅಂತಂದ್ರೆ ಇನ್ನೆಲ್ಲ ಕೆಲಸಗಳನ್ನ ಸಾಧ್ಯತೆ ಆಯ್ತು, ಇನ್ನೂ ಕೂಡ ಮಾಡ್ತಕ್ಕಂಥ ಆಲೋಚನೆ ಅಂತಂದ್ರೆ ಏನಿದೆ ಅಂತ? ಇವಾಗ ಈ ಕೆಲಸ ಅಂತಂದ್ರೆ ಪ್ರತಿ ಹಳ್ಳಿಗಳಿಗೂ ಈಗ ನಮ್ಮ ಮೂಲಭೂತ ಸೌಲಭ್ಯ ಅಂತಕ್ಕಂಥದ್ದು ಅತಿ ಅವಶ್ಯ ನಮ್ಮ ಗ್ರಾಮಕ್ಕೆ. ಮೊದಲನೇದಾಗಿ ಸುರಕ್ಷಿತವಾಗಿರ್ತಕ್ಕಂಥ ರಸ್ತೆ ಇರಬೇಕು ಓಣಿಲಿ. ಆಮೇಲೆ ನಮ್ಮ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಒಳ್ಳೆ ಚರಂಡಿಗಳು ಇರಬೇಕಾಗತ್ತೆ. ಅದೇ ರೀತಿಯಾಗಿ ಸ್ಕೂಲ್ ಅಂಗನವಾಡಿ ಕಟ್ಟಡಗಳಾಗಿರ್ಬೋದು, ಶಾಲೆ ಆಗಿರ್ಬೋದು, ಆಮೇಲೆ ನಮ್ಮ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು, ಆಮೇಲೆ ನಮ್ಮ 2 ಹಾಸ್ಟೆಲ್ಗಳು ಬರ್ತಾವೆ. ಬಾಲಕಿಯರ ಹಾಸ್ಟೆಲ್ ಐತಿ, ಬಾಲಕರ ಹಾಸ್ಟೆಲ್ ಕೂಡ ಇದೆ. ಅವನ್ನೆಲ್ಲವೂ ಕೂಡ ನಾವು ಸುಸಜ್ಜಿತವಾಗಿ ಕುಡಿ ನೀರಿನಿಂದ ಹಿಡ್ಕೊಂಡು ಎಲ್ಲವನ್ನು ಕೂಡ ನಾವು ಮಾಡಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಪ್ರೌಢಶಾಲೆ ಆಟದ ಮೈದಾನವನ್ನು ಅಭಿವೃದ್ಧಿಪಡಿಸೋದಾಗಿರ್ಬೋದು, ಆಮೇಲೆ ನಮ್ಮದು ಯಾವುದು ಮಕ್ಕಳಿಗೆ ಬಾಸ್ಕೆಟ್ಬಾಲ್ ಗ್ರೌಂಡ್ ನಿರ್ಮಾಣ ಆಗಿರ್ಬೋದು, ಆಮೇಲೆ ನಾವು ಈ ಘನತ್ಯಾಜ್ಯ ವಿಲೇವಾರಿ ಘಟಕ ಆಗಿರ್ಬೋದು, ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿಯಿಂದ ನಮ್ಮ ಸರ್ಕಾರದ ಒಂದು ಯೋಜನೆಗಳು ಬರ್ತಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನ ಹಂತ ಹಂತವಾಗಿ ಈಗ ಅನುದಾನ ವಿನಿಯೋಗ ಮಾಡ್ತಾ ಅನುಷ್ಠಾನ ಮಾಡ್ಕೊಂತ ಬಂದಿದ್ದೇವೆ ಇಲ್ಲಿವರೆಗೂ ಕೂಡ. ಓಕೆ ಸರ್, ನಿಮ್ಮ ಮುಂದಿನ ಡ್ರೀಮ್ ಅಂತಂದ್ರೆ ಏನು? ಇನ್ನು ಏನೆಲ್ಲ ಮಾಡಬೇಕು ನಾನು ಇಲ್ಲಿ ಇರಾಗಂಟ ಅಂತ ನಮ್ಮ ಡ್ರೀಮ್ ಅಂದ್ರೆ ಒಳ್ಳೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು ಅನ್ನೋದು ನಂದು ಒಂದು ಅಂದ್ರೆ ಈಗ ನಮ್ದು ಒಂದು ಗ್ರಾಮ ಪಂಚಾಯತಿ ಹಂತದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ